ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಬೆಳವಣಿಗೆಯೊಂದಾಗಿದೆ. ಉದ್ಯಮಿ ಜೊತೆಗಿನ ನಟಿ ಖಾಸಗಿ ಫೋಟೋಸ್ ಇದೀಗ ವೈರಲ್ ಆಗಿದೆ. ಇದೀಗ ಮತ್ತೊಂದು ದೂರು ಕೊಡಲು ನಟಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾನಹಾನಿ ಆಗಿದೆ ಅಂತ ದೂರು ನೀಡಲು ನಟಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ತಮ್ಮ ವಕೀಲರ ಜೊತೆಗೆ ಈ ಸಂಬಂಧ ನಟಿ ಚರ್ಚಿಸಿದ್ದಾರೆ. ಈಗಾಗಲೇ ಡಾಕ್ಯುಮೆಂಟ್ಸ್ ಅನ್ನ ರಿಲೀಸ್ ಮಾಡಿರುವಂತಹ ಉದ್ಯಮಿಯ ವಿರುದ್ಧ ಮಾನ ನಷ್ಟ ಮೊಕದ್ದಮೆಯನ್ನ ಹಾಕುವ ನಿಟ್ಟಿನಲ್ಲಿ ನಟಿ ಏನಿದ್ದಾರೆ ಆಕೆ ತಮ್ಮ ವಕೀಲರ ಬಳಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಕಿರುಕುಳದ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮಾನಹಾನಿ ಕೇಸನ್ನ ಹಾಕುವುದಕ್ಕೂ ಕೂಡ ನಟಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಯಾಕಂತ ಹೇಳಿದ್ರೆ ನಟಿ ಹಾಗೇನೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಏನಿದ್ದಾರೆ ಅವರ ಖಾಸಗಿ ಫೋಟೋಗಳು ನಿನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಹೀಗಾಗಿ ಮಾನಹಾನಿ ಆಗಿದೆ ಅಂತ ಹೇಳಿ ದೂರು ನೀಡೋದಕ್ಕೆ ಇದೀಗ ನಟಿ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ತಮ್ಮ ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಚೆನ್ನಾಗಿದ್ದಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಏನೋ ಅವರ ನಡುವೆ ಬಿರುಕು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರ ಖಾಸಗಿ ಫೋಟೋಗಳನ್ನ ವೈರಲ್ ಮಾಡೋದು ಎಷ್ಟು ಸರಿ? ಹೀಗಾಗಿ ಕಾನೂನು ಹೋರಾಟಕ್ಕೆ ಮತ್ತೆ ನಟಿ ಮುಂದಾಗ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಏನಿದ್ದಾರೆ ಅವರೇ ಈ ರೀತಿಯಾಗಿ ಫೋಟೋಸ್ಗಳನ್ನ ಅಥವಾ ಆಕೆಗೆ ಏನು ಚಿನ್ನಾಭರಣ ಹಾಗೆ ಒಂದಷ್ಟು ಐಷಾರಾಮಿ ವಸ್ತುಗಳನ್ನ ಕೊಟ್ಟಿರ್ತಾರೆ. ಆ ಬಿಲ್ಗಳನ್ನ ಹಾಗೇನೆ ಅವರು ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಹೋಟೆಲ್ನಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ಕಡೆ ಟ್ರಿಪ್ ಹೋದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಖಾಸಗಿ ಫೋಟೋಸ್ಗಳನ್ನ ಇದೀಗ ವೈರಲ್ ಮಾಡ್ತಾ ಇರೋದ್ರಿಂದ ಈಕೆ ಮತ್ತೆ ಪುನಃ ಮಾನಹಾನಿ ಕೇಸನ್ನ ದಾಖಲಿಸೋ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಇಬ್ರು ಕೂಡ ಚೆನ್ನಾಗಿದ್ದಾಗ ಎಲ್ಲವೂ ಕೂಡ ಸರಿ ಇತ್ತು. ಇದೀಗ ಅರವಿಂದ್ ಹಾಗೇನೆ ನಟಿಯ ಖಾಸಗಿ ಫೋಟೋಗಳನ್ನ ವೈರಲ್ ಮಾಡಲಾಗಿದೆ. ನನ್ನ ಮೊದಲನೇ ಪ್ರಶ್ನೆ ಅಂಕಿತಾ, ಈ ಫೋಟೋಗಳನ್ನ ವೈರಲ್ ಮಾಡಿದ್ದು ಯಾರು ಅನ್ನುವಂತಹ ಮಾಹಿತಿ ಇದೆಯಾ? ಪ್ರೀತಿ, ಬೆಂಗಳೂರಿನಲ್ಲಿ ನಟಿಯೊಬ್ಬರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಮೇಲೆ ಒಂದು ದೂರನ್ನು ದಾಖಲಿಸಿರ್ತಾರೆ. ಅಂದರೆ ನನಗೆ ಕಿರುಕುಳ ನೀಡ್ತಾ ಇದ್ದಾರೆ, ಜೊತೆಗೆ ನನ್ನ ಮಾನಹಾನಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನು ನೀಡಲಾಗಿತ್ತು. ಅದಾದಮೇಲೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸ್ತಾರೆ. ಆರೋಪಿಯನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ. ಬೇಲ್ ಪಡೆದು ಆಚೆ ಬಂದ ಮೇಲೂ ಕೂಡ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಸಾಕಷ್ಟು ಆರೋಪವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ನಾನು ಯಾವುದೇ ರೀತಿಯಲ್ಲಿ ಕಿರುಕುಳ ಕೊಟ್ಟಿಲ್ಲ, ಜೊತೆಗೆ ನನ್ನ ಜೊತೆ ಅವರು ನಟಿ ತುಂಬಾ ಚೆನ್ನಾಗಿದ್ರು ಅನ್ನೋದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ರಿಲೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲಿಗೆ ಸುಖಾಂತಿ ಆಗಿದ್ದಂತಹ ಕೇಸ್ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಅಂದ್ರೆ ಈಗ ಮತ್ತೆ ನಟಿ ಜೊತೆ ಇರುವಂತಹ ಒಂದಷ್ಟು ಖಾಸಗಿ ಫೋಟೋಗಳು ವೈರಲ್ ಆಗಿದೆ. ಆದ್ರೆ ಅವೆಲ್ಲವೂ ಕೂಡ ಹೇಗ್ ವೈರಲ್ ಆಯಿತು ಅನ್ನೋದರ ಮಾಹಿತಿ ಇಲ್ಲ. ಆದ್ರೆ ಆ ಉದ್ಯಮಿ ಏನೇನು ನಟಿಗೆ ಕೊಡಿಸಿದ್ರು ಅಂದ್ರೆ ಕೆಲವೊಂದು ಆಭರಣಗಳಾಗಿರ್ಬೋದು, ಜೊತೆಗೆ ಅವರು ಹೋದಂತಹ ಟ್ರಿಪ್ಗಳಾಗಿರ್ಬೋದು, ವಿದೇಶಕ್ಕೆ ಟ್ರಿಪ್ ಹೋದಂತಹ ಸಂದರ್ಭದಲ್ಲಿ ಬುಕಿಂಗ್ ಮಾಡಿರುವಂತಹ ಅಂದ್ರೆ ಫ್ಲೈಟ್ ಟಿಕೆಟ್ ಆಗಿರ್ಬೋದು, ಅವೆಲ್ಲವೂ ಕೂಡ ವೈರಲ್ ಆಗಿರುವಂತದ್ದು. ಅಂದ್ರೆ ಮೇಲ್ನೋಟಕ್ಕೆ ನಟಿಗೆ ಉದ್ಯಮಿ ಎಷ್ಟು ಖರ್ಚು ಮಾಡಿದ್ರು ಅನ್ನೋದಕ್ಕೆ ಈ ಒಂದು ಡಾಕ್ಯುಮೆಂಟ್ಸ್ ರಿಲೀಸ್ ಆಗಿದೆ ಅಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಫ್ಲೈಟ್ ಟಿಕೆಟ್ ಜೊತೆಗೆ ಅವರು ಉಳ್ಕೊಂಡಿದ್ದಂತಹ ಕೆಲವೊಂದು ಹೋಟೆಲ್ಗಳ ಒಂದು ಬಿಲ್ಗಳಾಗಿರ್ಬೋದು, ಜೊತೆಗೆ ಅವರ ಖಾಸಗಿ ಫೋಟೋಗಳು, ಪರ್ಚೇಸ್ ಮಾಡಿರುವಂತಹ ಆಭರಣಗಳು, ಮನೆಗೆ ಖರೀದಿ ಮಾಡಿರುವಂತಹ ಫರ್ನಿಚರ್ಗಳೇನಿದೆ ಅವೆಲ್ಲದರ ಡಾಕ್ಯುಮೆಂಟ್ಸ್ ಅನ್ನ ರಿಲೀಸ್ ಮಾಡಿರುವಂಥದ್ದು. ಮನೆಗೆ ಬರೋಬ್ಬರಿ 10 ಲಕ್ಷ ರೂಪಾಯಿಯ ಫರ್ನಿಚರ್ ಅನ್ನ ಕೂಡ ಉದ್ಯಮಿ ತೆಗೆದುಕೊಟ್ಟಿದ್ರು ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಿಲೀಸ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ವಿರುದ್ಧ ಮತ್ತೆ ಕೋರ್ಟ್ ಮೊರೆ ಹೋಗೋದಕ್ಕೆ ಈಗಾಗಲೇ ನಟಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಂದ್ರೆ ಈ ಖಾಸಗಿ ಫೋಟೋಗಳು ಏನ್ ವೈರಲ್ ಆಗಿದೆ ಅದರಿಂದ ಮಾನಹಾನಿ ಆಗಿದೆ, ಹಾಗಾಗಿ ಮತ್ತೊಂದು ದೂರನ್ನ ಕೊಡೋದಕ್ಕೆ ಈಗಾಗಲೇ ನಟಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಏನೇನು ರಿಲೀಸ್ ಮಾಡಿದ್ರು, ಜೊತೆಗೆ ಖಾಸಗಿ ಫೋಟೋಗಳೇನಿದೆ ಅದರಿಂದ ನಟಿಯ ಮಾನಹಾನಿ ಆಗಿದೆ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಫೋಟೋಗಳು ವೈರಲ್ ಆಗಿದೆ ಆ ಫೋಟೋದ ವಿರುದ್ಧ ಮತ್ತೊಂದು ದೂರನ್ನ ಕೊಡೋದಕ್ಕೆ ಈಗಾಗಲೇ ನಟಿ ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಪ್ರೀತಿ, ಅಂಕಿತಾ, ಈ ಅರವಿಂದ್ ಹಾಗೇನೆ ನಟಿ ನಡುವಿನ ಕೇಸ್ ಏನಿತ್ತು ಇದು ಸ್ವಲ್ಪ ದಿನಗಳ ಕಾಲ ತಣ್ಣಗಾಗಿತ್ತು. ಈಗ ಮತ್ತೆ ಅವರ ಖಾಸಗಿ ಫೋಟೋಸ್ ವೈರಲ್ ಆಗ್ತಾ ಇರೋದಕ್ಕೆ ಕಾರಣ ಏನಿರಬಹುದು ಅಂಕಿತಾ?
ಸದ್ಯಕ್ಕೆ ಅಂದ್ರೆ ತನ್ನ ಮೇಲಿನ ಆರೋಪಗಳಿಗೆ ನಟಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಈ ಹಿಂದೆ. ಹೌದು, ನಾವಿಬ್ರು ಚೆನ್ನಾಗಿದ್ದಿದ್ದು ನಿಜ, ಆದ್ರೆ ನಾನೇನೇನು ಅವರಿಂದ ಆದ್ರೆ ಏನೇನು ತೆಗೆದುಕೊಂಡಿದ್ದೆ ಅವೆಲ್ಲವನ್ನ ಕೂಡ ವಾಪಸ್ ಮಾಡಿದ್ದೀನಿ. ಅಂದ್ರೆ ಐಷಾರಾಮಿ ಕಾರನ್ನ ಕೂಡ ಅವರು ತೆಗೆದುಕೊಂಡಿರ್ತಾರೆ, ಆ ಸಂದರ್ಭದಲ್ಲಿ ಅದನ್ನ ಕೂಡ ವಾಪಸ್ ಮಾಡಿದ್ದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಫೋಟೋ ಹೇಗೆ ವೈರಲ್ ಆಯಿತು ಅನ್ನೋದೊಂದು ಪ್ರಶ್ನೆ. ಅಂದ್ರೆ ಅದು ತುಂಬಾನೇ ಖಾಸಗಿ ಫೋಟೋಗಳು, ಜೊತೆಗೆ ಅವರು ಪರ್ಚೇಸ್ ಮಾಡಿರುವಂತಹ ಒಡವೆಗಳ ಫೋಟೋಗಳು ಕೂಡ ಇತ್ತು. ಹಾಗಾಗಿ ಆ ಫೋಟೋಗಳು ಎಲ್ಲಿಂದ ವೈರಲ್ ಆಯಿತು, ನಿಜಕ್ಕೂ ಕೂಡ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರೇ ಈ ಫೋಟೋವನ್ನ ವೈರಲ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದ್ರೂ ನಟಿ ದೂರು ಕೊಟ್ರೆ ಮತ್ತೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾರೆ. ಅಂದ್ರೆ ಈ ಫೋಟೋಗಳು ಯಾವ ಸಮಯದಲ್ಲಿ ತೆಗೆದುಕೊಂಡಂತಹ ಫೋಟೋಗಳು, ಜೊತೆಗೆ ಈ ಟೈಮಲ್ಲಿ ಯಾರು ಇದನ್ನ ವೈರಲ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಏನಾದ್ರೂ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರೇ ಈ ಫೋಟೋವನ್ನ ವೈರಲ್ ಮಾಡಿದ್ದೆ ಆದ್ರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಪ್ರೀತಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.